ನಮಸ್ತೆ ಸ್ನೇಹಿತರೆ, ಇವತ್ತಿನ ದಿನ ನಾವು ಒಂದು ಕಥೆಯ ಸಾರಾಂಶವನ್ನು ತಿಳ್ಕೊಳ್ಳೋಣ. ಯಾವುದದು ಕತೆ? ದಲಿತ ಕವಿಗಳಲ್ಲಿ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂತಹ ದೇವನೂರು ಮಹಾದೇವ ಅವರು ಬರೆದಿರುವಂತಹ ಒಂದು ಕಥಾ ಸಂಕಲನ ದ್ಯಾವನೂರು. ಇದರಲ್ಲಿ ಮೂಡಲ ಸೀಮೆಯಲ್ಲಿ ಕೊಲೆಗಿಲೆ ಮುಂತಾಗಿ ಅನ್ನೋ ಒಂದು ಸಣ್ಣ ಕತೆ ಇದೆ. ಅದನ್ನ ಇವತ್ತು ನಾವು ತಿಳ್ಕೊಳ್ಳೋಣ. ಹೊಸಗನ್ನಡ ಸಾಹಿತ್ಯದ ಕಾಲಘಟ್ಟಗಳಲ್ಲಿ ದಲಿತ ಸಾಹಿತ್ಯದ ಬಗ್ಗೆ ತಿಳ್ಕೊಬೇಕಾಗಿತ್ತು. ಅದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆನೇ ನಾವು ಆ ಸಾಹಿತ್ಯದೇ ಆಗಿರುವಂಥ ಒಂದು ಪುಟ್ಟ ಕಥೆಯ ಸಾರಾಂಶವನ್ನು ತಿಳ್ಕೊಳ್ಳೋಣ. ಕಥೆಯ ಶೀರ್ಷಿಕೆ ಮೂಡಲ ಸೀಮೆಯಲ್ಲಿ ಕೊಲೆಗಿಲೆ ಮುಂತಾಗಿ. ಅಂದರೆ ಪೂರ್ವ ದಿಕ್ಕಿನ ಒಂದು ಸೀಮೆ ಕೊಲೆ, ಸುಲಿಗೆ, ದರೋಡೆ ಇಂಥವೆಲ್ಲ ಏನೇನೋ ಕಾರ್ಯಗಳು, ಕೆಟ್ಟ ಕೆಲಸಗಳು, ಕೃತ್ಯಗಳು ನಡೀತಾ ಇರ್ತವೆ ಅಂತ ಅರ್ಥ. ಮೂಡಲ ಸೀಮೆಯಲ್ಲಿ ಕೊಲೆಗಿಲೆ ಮುಂತಾಗಿ. ಪಾತ್ರಗಳ ಪರಿಚಯವನ್ನು ನೋಡ್ಕೊಳ್ಳೋದಾದ್ರೆ, ಗೌಡರ ಹೆಂಡತಿ ಗೌರಮ್ಮ, ರಂಗಪ್ಪ ಈ ಗೌಡರ ಜಮೀನಲ್ಲಿ ಕೆಲಸ ಮಾಡುವಂತಹ ಆಳು ರಂಗಪ್ಪ, ರೈತ ಅಂತ ಹೇಳ್ಬೋದು. ಇವನ್ ಪತ್ನಿ ಪಾರ್ವತಿ, ಅವನಿಗೆ 6-7 ವರ್ಷದ ಒಬ್ಬ ಮಗ ಇರ್ತಾನೆ. ಇನ್ನು ಗೌಡ್ರು ಊರಿಗೆ ಕರ್ಕೊಂಬಂದಿರುವಂತಹ ನರ್ಸಮ್ಮ, ಶಾಸ್ತ್ರಿ ಮೇಷ್ಟ್ರು, ಅವ್ರ ಮಗಳು ಶಾರದಾ, ಊರಿಗೆ ಬಂದಿರುವಂತಹ ಹೊಸ ಮೇಷ್ಟ್ರು ಶಿವರಾಮ ಮತ್ತು ಅವನ ಮಿತ್ರವೃಂದ. ಇದಿಷ್ಟು ಜನ ಈ ಒಂದು ಕಥೆಯಲ್ಲಿ ಬರುವಂತಹ ಪಾತ್ರಧಾರಿಗಳು. ಮುಖ್ಯವಾಗಿ ಇಲ್ಲಿ ರಂಗಪ್ಪನ ಸುತ್ತ ಹೆಂಡಿರುವಂಥ ಕತೆ ಅಂತ ಹೇಳ್ಬೋದು. ಯಾವಾಗಲೂ ನಿಮಗೆ ಕತೆ ಹೇಳೋ ಥರನೇ ಇದನ್ನು ನಾನು ಓದ್ತೀನಿ, ಯಾಕಂದರೆ ಇದು ಫುಲ್ಲು ಗ್ರಾಮ್ಯ ಭಾಷೆಯಲ್ಲೇ ಇರೋದ್ರಿಂದ ಹೇಗಿದೆಯೋ ಅದೇ ಥರನೇ ಓದಿದ್ರೆ ಮಾತ್ರ ಇದರ ಒಂದು ಸೊಗಡು ಅರ್ಥ ಆಗೋಕ್ಕೆ ಸಾಧ್ಯ ಆಗೋದು. ಆದರೆ ಈ ಕತೆಗೆ ಹೋಗೋಕ್ಕಿಂತ ಮುಂಚೆ ಈ ಕತೆ ಏನು ಹೇಳುತ್ತೆ, ಮುಖ್ಯವಾಗಿರುವಂಥ ವಸ್ತು ಏನು, ಅದನ್ನು ತಿಳ್ಕೊಬೇಕಲ್ವಾ. ನೋಡಿ, ದೇವನೂರು ಮಹಾದೇವ ಅವರು ಹಸಿವನ್ನು ಪ್ರಧಾನವಾಗಿ ಇಟ್ಕೊಂಡು ವರ್ಗ ಸಮಾಜದ ವಿವಿಧ ಮಜಲುಗಳನ್ನು ವಿವರಿಸಿದ್ದಾರೆ ಈ ಕಥೆಯಲ್ಲಿ. ಸುಮ್ಮನೆ ರ್ಯಾಂಡಮ್ ಆಗಿ ಕತೆ ಒಳಗಡೆ ಹೋಗಿ ಬರೋದಾದ್ರೆ, ಊರೇ ಲೈಟ್ ಬರೋ ಸಂಭ್ರಮದಲ್ಲಿ ತುಂಬಾ ಖುಷಿಯಾಗಿದ್ದಾರೆ, ಬೀಗ್ತಾ ಇದ್ದಾರೆ. ಪಾಪ ಒಂದು ಕುಟುಂಬ ಮಾತ್ರ ಹಸಿವಿನಿಂದ ಕಂಗಾಲಾಗಿದೆ, ನರಳ್ತಾ ಇದೆ. ಅದೇ ರಂಗಪ್ಪನ ಕುಟುಂಬ. ಅರೆ, ಯಾಕೆ ರಂಗಪ್ಪನ ಕುಟುಂಬ ಇಷ್ಟೊಂದು ಹಸಿವಿನಿಂದ ಕಂಗಾಲಾಗಬೇಕು? ಅವನು ಗೌಡರ ಮನೆಯಲ್ಲಿ ಕೆಲಸ ಮಾಡ್ತಾನಲ್ವಾ, ಅವನು ಗೌಡರ ಜಮೀನನ್ನು ನೋಡ್ಕೊತಾನೆ, ಮತ್ತು ಇವನು ಹೊಟ್ಟೆ ತುಂಬ ಊಟ ಮಾಡ್ಬೋದಲ್ವಾ? ವಾಸ್ತವತೆ ಹಾಗಿಲ್ಲ. ಗೌಡ್ರಿಗೆ ಕೆಲಸ ಮಾಡಿಕೊಡ್ತಾನೆ. ಗೌಡರ ಹಟ್ಟಿಯ ಕಂಬಗಳು ನಿಂತಿರೋದೇ ಈ ರಂಗಪ್ಪನ ಶ್ರಮದಿಂದ ಅಂತ ಊರಿನ ಜನ ಮಾತಾಡಿದ್ರು ಕೂಡ ಇವನು ನಾನು ಗೌಡರು ಕಣ್ಬಿಟ್ರೆ ನನ್ನ ಹೊಟ್ಟೆ ತುಂಬುತ್ತೆ ಅಂತ ಹೇಳೋಂಥ ಮುಗ್ಧ ಜೀವಿ ಈ ರಂಗಪ್ಪ. ಇಲ್ಲಿ ಶ್ರಮಿಕನಿಗೆ ಬೆಲೆ ಇಲ್ಲ, ಅವನು ಕೆಳವರ್ಗದವನು ಅಂತ. ಇನ್ನು ಅವನ ಶ್ರಮಕ್ಕೆ ಬೆಲೆ ಇರುತ್ತಾ? ಗೌಡ್ರು ಎಷ್ಟು ಕೊಡ್ತಾರೋ ಅದೇ ನಮ್ಮ ಭಾಗ್ಯ ಅಂತ ಅನ್ಕೊಂಬಿಟ್ಟಿದ್ದಾನೆ ಈ ರಂಗಪ್ಪ. ತಾನು ಕಷ್ಟಪಟ್ಟು ದುಡಿತಾ ಇದ್ದೀನಿ, ನಾನು ಇಷ್ಟನ್ನೇ ಕೇಳಬೇಕು ಅಂತ ಅವ್ನ ಮನಸ್ಸಲ್ಲಿ ಇಲ್ವೇ ಇಲ್ಲ. ಗೌಡ್ರು ಎಷ್ಟು ಕೊಡ್ತಾರೋ ಅಷ್ಟು ಇಸ್ಕೊಂಡು ನಾನು ಸುಮ್ಮನಾಗ್ಬಿಡ್ಬೇಕು ಅಂತ ತುಂಬ ಕನಿಷ್ಠವಾಗಿ ನಡ್ಸ್ಕೊತಾ ಇರ್ತಾರೆ. ಮತ್ತು ಗೌಡ್ರು ಏನು ತುಂಬ ಒಳ್ಳೆಯವರೇನಲ್ಲ, ಅವರು ಕೂಡ ತುಂಬ ದುಷ್ಟ ಕೆಲಸಗಳನ್ನು ಮಾಡ್ತಿರೋಂಥವ್ರು. ಈಗ ಇಲ್ಲಿ ಕೆಳಜಾತಿ ಅಂತ ಪ್ರಸ್ತಾಪ ಮಾಡಿದೆ ಅಲ್ವಾ, ಇದೇ ಊರಲ್ಲಿ ಒಬ್ಬ ಹೊಸ ಮೇಷ್ಟ್ರು ಬಂದಿರ್ತಾನೆ. ಅವನು ಕೆಳಜಾತಿಯವನೇ, ಆದರೆ ಅವನು ವಿದ್ಯಾವಂತ ಆಗಿರ್ತಾನೆ, ಹಣವಂತ ಆಗಿರ್ತಾನೆ. ಅವನಿಗೆ ಊರಲ್ಲಿರುವಂಥ ಎಲ್ಲರೂ ಮರ್ಯಾದೆ ಕೊಡ್ತಾರೆ. ಅವನೊಬ್ಬ ಶಿಕ್ಷಕ, ಮೇಷ್ಟ್ರು ಅಂತ. ಅವನ ಕೈಯಲ್ಲಿ ಸಿಗರೇಟ್ ಉರಿತಾ ಇರುತ್ತೆ. ರಂಗಪ್ಪನಿಗೆ ಒಂದು ಮೋಟು ಬೀಡಿಗೂ ಸಹ ಗತಿ ಇಲ್ಲದಂಥ ಸ್ಥಿತಿ. ಜೋಬೆಲ್ಲ ತಡ್ಕಾಡಿದ್ರು ಏನೂ ಕೂಡ ಸಿಗಲ್ಲ, ಖಾಲಿ ರಂಗಪ್ಪನ ಜೋಬು. ಆದರೆ ಅವನ ಜಾತಿಯವನೇ ಆಗಿರೋಂತಹ ಈ ಹೊಸ ಮೇಷ್ಟ್ರು ಸಿಗರೇಟ್ ಸೇರ್ತಾ ಇದ್ದೇನೆ, ಬೀಡಿ ಅಲ್ಲ ಸಿಗರೇಟ್. ಅವನು ಬಿಳುಪಾಗಿರೋಂಥ ಗರಿ ಬಟ್ಟೆ ನೋಡಿದ್ರೆ ಪಾಪ ರಂಗಪ್ಪನ ಮಗನಿಗೆ ಹರಿದೋಗಿರೋಂಥ ಹೊಸ ಚಡ್ಡಿ ಕೊಡ್ಸೋದಕ್ಕೂ ಶಕ್ತಿ ಇಲ್ಲ ರಂಗಪ್ಪನಿಗೆ. ಸಹಾಯ ಕೇಳ್ಕೊಂಡು ಗೌಡ್ರು ಮನೆಗೆ ಹೋಗಿರೋಂಥ ರಂಗಪ್ಪನ ಮುಂದೆ ಗೌರಮ್ಮ ಹೊಸ ಗರಿ ಸೀರೆ ಉಟ್ಕೊಂಡು ಕೈ ತುಂಬ ಬಳೆ ತೊಟ್ಕೊಂಡು ಬಂದು ಶಬ್ದ ಮಾಡ್ತಾಳೆ. ಸ್ಥಿತಿವಂತೆ ಆಗಿರೋಂಥ ಇವರು ಕೂಡ ಅಯ್ಯೋ ಎಲ್ಲಿಂದ ತರೋದು, ನಾವೇ ಮಾನವಾಗಿ ಬದುಕೋದೆ ತುಂಬ ಕಷ್ಟ ಆಗೋಗ್ಬಿಟ್ಟಿದೆ ಅಂತ ಹೇಳ್ತಾಳೆ. ದುಡ್ದು ಹಾಕಿರೋನು ರಂಗಪ್ಪ, ಜಮೀನು ಅವ್ರದ್ದೇ ಇರ್ಬೋದು, ಶ್ರಮ ಪಟ್ಟಿದ್ಯಾರು? ರಂಗಪ್ಪ ಅಲ್ವಾ? ಇವನಿಗೂ ಕೂಡ ತಿನ್ನೋದಕ್ಕೆ ಏನಾದರೂ ಸ್ವಲ್ಪ ಕಾಳು ಕಡಿ ಕೊಡಬೇಕಲ್ವಾ? ಇವನ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೊಟ್ಟಿದ್ರೆ ಪಾಪ ಇವನು ಯಾಕೆ ಹಸಿವಿನಿಂದ ನರಳಬೇಕಾಗಿತ್ತು? ಸೌದೆ ಸೀಳ್ಕೊಡು ಅಂತ ಕೇಳ್ತಾಳೆ. ಪಾಪ ಮೊದಲೇ ಹಸಿವಿನಿಂದ ಕುಗ್ಗೋಗ್ಬಿಟ್ಟಿದ್ದಾನೆ. ತನ್ನ ಶಕ್ತಿಯನ್ನೆಲ್ಲ ಒಗೂಡಿಸ್ಕೊಂಡು ಸೌದೆ ಸೀಳೋದಕ್ಕೂ ಮುಂದಾಗ್ತಾನೆ. ಹಸಿವಿನಿಂದ ನಿತ್ರಾಣರಾಗಿ ರಂಗಪ್ಪ ಶಕ್ತಿಗುಂದಿ ಹಲ್ಲೆ ಕುಸ್ತು ಬಿದ್ದು ಹೋಗ್ಬಿಡ್ತಾನೆ ಪಾಪ. ಇವಳಿಯಲ್ಲಿ ಮಾತಾಡ್ಕೊಂಡು ಕುತ್ಕೊಂಡಿಲ್ಲಲ್ಲ, ಹರಟೆ ಹೊಡ್ಕೊಂಡು ದರ್ಸಮ್ಮನ ಜೊತೆ. ಅಯ್ಯೋ ರಂಗಪ್ಪ ಯಾಕೆ ಏನಾಯ್ತು ಅಂತ ಕೇಳ್ತಾಳೆ. ಪಾಪ ರಂಗಪ್ಪ ಇನ್ನೊಂದ್ಸಲ ತಾಯಿ ಗರ್ಭದಿಂದ ಜನಿಸ್ತಾ ಇದ್ದೀನೇನೋ ಅನ್ನೋ ಸಂಕಟವನ್ನು ವ್ಯಕ್ತಪಡಿಸೋಂಥ ರೀತಿಯಲ್ಲಿ ಅದು ಯಾಕೋ ಆಗಕ್ಕಿಲ್ಲ ಕಣ್ತಾಳಿ ಅಂತ ಹೇಳ್ತಾನೆ. ನೋಡಿ, ರಂಗಪ್ಪನ ದುಸ್ಥಿತಿ ಕಣ್ಣಿಗೆ ರಾಚ್ತಾ ಇದೆ ಗೌರಮ್ಮನ್ಗೆ. ಆದ್ರೂ ಕೂಡ ಅವಳ ಮನ್ಸು ಕರಗ್ಲಿಲ್ವಲ್ಲ. ಅಯ್ಯೋ ಪಾಪ ಹಸಿವಿನಿಂದ ಇವನು ಈ ಥರ ಆಗೋಗ್ಬಿಟ್ಟಿದ್ದಾನೆ ಅಂತ ಅನ್ನಿಸ್ಲಿಲ್ವಲ್ಲ, ಏನಾದ್ರು ಕೊಡೋಣ ಅಂತ ಅಂದ್ಬಿಟ್ಟು. ಅವಳಿಗೇನು ಚಿಂತೆ, ಸೌದೆನೇ ಇಲ್ಲದೆ ಹೆಂಗಪ್ಪ ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಳೆ. ಇಲ್ಲಿ ಇವನಿಗೆ ಹೊಟ್ಟೆಗೆ ಒಂದು ಕಾಳು ಕಡ್ಡಿನೂ ಇಲ್ಲ ಅಂತ ಚಿಂತೆ ಪಾಪ ರಂಗಪ್ಪನಿಗೆ. ನೋವು. ಒಬ್ಬರ ಮುಗ್ಧತೆಯನ್ನು ಎಷ್ಟು ಚೆನ್ನಾಗಿ ಎನ್ಕ್ಯಾಶ್ ಮಾಡ್ಕೊತಾರೆ ನೋಡಿ. ತಾನು ಹಸುವಲ್ಲಿದ್ರೂ ಕೂಡ ಊರಿನ ಕೆಲಸಕ್ಕೆ ಕೈ ಜೋಡಿಸ್ತಾನೆ ರಂಗಪ್ಪ.
ಊಟ ಕೇಳೋಂಥ ಸಂದರ್ಭದಲ್ಲಿ ನೀರು ಕೇಳಿ ಸುಮ್ಮನಾಗ್ಬಿಡ್ತಾನೆ. ಶ್ರಮಿಕನ ಅಸಹಾಯಕತೆಯೇ ಶೋಷಕರಿಗೆ ಮೌಲ್ಯವಾಗುತ್ತೆ ಅನ್ನೋದು ದೇವದೂರು ಮಹಾದೇವ ಅವರು ಈ ಕಥೆಯಲ್ಲಿ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಇನ್ನೊಂದು ಪಾಯಿಂಟ್ ಹೇಳೋದು ಮರ್ತೆ, ಇಲ್ಲಿ ರಂಗಪ್ಪನ ಮಗನಿಗೆ ಕನಸು ಬೀಳುತ್ತೆ ಒಂದು. ಆ ಕನಸಲ್ಲಿ ನೋಡಮ್ಮ ಶಂಭಪ್ಪ ನನ್ನನ್ನು ರಾಜ ಅನ್ನೋದಿಲ್ವಂತೆ, ನೀವು ಒಲೆಯರು ಕಲಾ ನಾನು ಗೀಜ ಅಂತೀನಿ ಅಂತ ಪಾಪ ಅವನ ದುಃಖನ ಹೇಳ್ಕೊತಾನೆ. ಇಲ್ಲಿ ಲೇಖಕರು ಏನು ಮಾಡಿದ್ದಾರೆ ಅಂತಂದರೆ ವಾಸ್ತವತೆಯನ್ನು ಕನಸಿನ ರೂಪದಲ್ಲಿ ಕಟ್ಕೊಟ್ಟಿದ್ದಾರೆ. ವಾಸ್ತವದಲ್ಲಿ ಅದೇ ಅಲ್ವಾ, ಯಾರು ಕೆಳವರ್ಗದವ್ರನ್ನ ಗೌರವ ಸ್ಥಾನದಲ್ಲಿ ಇಟ್ಬಿಟ್ಟು ನೋಡೋದೇ ಇಲ್ಲ. ನಿಮಗೆ ಅನ್ನಿಸ್ಬೋದು ಇವಾಗ ಕಾಲ ಬದಲಾಗಿದೆ, ಇದೆಲ್ಲ ಏನು ನಡೆಯೋದಿಲ್ಲ ಅಂತ. ಆದರೆ ಇನ್ನೂ ಕೂಡ ದಟ್ಟ ದರಿದ್ರವಾಗಿ ಬದುಕ್ತಾ ಇರುವಂಥ ಕೆಲವು ಹಳ್ಳಿಗಳಲ್ಲಿ ಈ ಜಾತಿ ವ್ಯವಸ್ಥೆ ಮೇಲು ಕೀಳು ಇದೆಲ್ಲ ತಾಂಡವ ಆಡ್ತಾ ಇದೆ. ಸರಿ, ಕತೆಗೆ ಬರೋಣ. ಕಥಾನಾಯಕ ರಂಗಪ್ಪ ಅಂತ ಗೊತ್ತಾಯ್ತಲ್ವಾ. ನೋಡಿ, ಇವನು ಕೆಲಸ ಮಾಡ್ತಾಯಿದ್ದು ಗೌಡರ ಜಮೀನಲ್ಲಿ. ಆ ಗೌಡ ಒಳ್ಳೆಯವನ, ಅವನು ಒಳ್ಳೆಯವನಾಗಿದ್ರೆ ಪಾಪ ಇವನು ಈ ಥರ ಹಸಿವಿನಿಂದ ನರಳೋಂಥ ಸ್ಥಿತಿ ಯಾಕೆ ಬರಬೇಕಾಗಿತ್ತು? ಈ ಗೌಡ್ರ ಬಗ್ಗೆ ಜಾಸ್ತಿ ಹೇಳೋ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಲೇಖಕರು ಶೀರ್ಷಿಕೆಯಲ್ಲೇ ಹೇಳ್ಬಿಟ್ಟಿದ್ದಾರೆ, ಮೂಡಲ ಸೀಮೆಯಲ್ಲಿ ಕೊಲೆಗಿಲೆ ಮುಂತಾಗಿ ಅಂತ. ಊರಿನ ಮುಖ್ಯಸ್ಥ ಯಾರು? ಗೌಡ ಅಲ್ವಾ. ಆ ಒಂದು ಊರಲ್ಲಿ ಮೂಡಲ ಸೀಮೆಯಲ್ಲಿ ಏನೇ ನಡೆದ್ರೂ ಅದಕ್ಕೆಲ್ಲ ಕಾರಣೀಭೂತರು ಈ ಗೌಡ್ರೆ ಅಲ್ವಾ. ಹಾಗಾಗಿ ಕಥೆಯ ಪ್ರಮುಖ ಅಂಶಗಳನ್ನು ತಿಳ್ಕೊಂಡಾಯಿತು. ಇವಾಗ ಕಥಾ ವಾಚನಕ್ಕೆ ಹೋಗೋಣ. ಮೂಡಲ ಸೀಮೆ ಕೊಲೆಗೂ ದರೋಡೆಗೂ ಪ್ರಸಿದ್ಧಿಯಾಗಿದೆ ಎಂಬ ಮಾತು ಪ್ರಚಲಿತದಲ್ಲಿದೆ. ಆ ಸೀಮೆ ಜನ ಒರಟರು ಎಂದು ಯಾರನ್ನೇ ಕೇಳಿದ್ರೂ ಹೇಳಬಹುದು. ಆ ಸೀಮೆಯ ಅಂಚಿಗೆ ಸೇರಿದ ಹಾಗೆಯೇ ಒಂದು ಊರಿದೆ. ಅಲ್ಲೊಬ್ಬ ರಂಗಪ್ಪ ಅಂತವನೆ. ಅವನನ್ನು ರಂಗ, ರಂಗಪ್ಪ, ರಂಗಸ್ವಾಮಿ ಹೀಗೆ ತಮಗೆ ತಕ್ಕ ಹಾಗೆ ಆ ಊರಿನ ಜನ ಕರೀತಾ ಇದ್ರು. ಅವನ ಅಪ್ಪ ಅವ್ವ ಎತ್ತಲನವರೋ ಏನೋ, ಅವನಂತೂ 2 ಬೆಳೆ ಪೈರಿನಿಂದಲೂ ಆ ಸೀಮೆಯ ಮಣ್ಣನ್ನೇ ಮೈ ಕೈಗೆಲ್ಲ ಮೆತ್ಕೊಂಡು ಬೆಳೆದಂಥವನು. ಅವನಿಗೆ ಅಪ್ಪನಪ್ಪನ ಕಾಲದಿಂದಲೂ ಅವನದಾದ ಆಸ್ತಿ ಎಂಬುದಿಲ್ಲ. ಒಂದು ಜೋಪಡಿ, ಒಂದು ಹೆಂಡತಿ, ಒಂದು 6-7 ವರ್ಷದ ಮಗ, ಅದಷ್ಟೂ ಇದ್ದು ಅದಷ್ಟೇ ಅವನ ಆಸ್ತಿ ಎಂಬಂತಿದೆ. ಅಂದರೆ ತಂದರೆ ಉಂಟು, ತರದಿದ್ರೆ ಇಲ್ಲ. ಅವನು ಹುಟ್ಟಿದಾರಭ್ಯ ದಿನಂಪ್ರತಿ ಆ ಊರ ಗೌಡರ ಹೊಲದಲ್ಲಿ ಹಗಲು ಮಾಡುತ್ತಾ ಬಂದಿರುವನು. ಅವನು ಮಾಡೋ ಉಳುಮೆಗೆ ಗೌಡರ ಹಟ್ಟಿ ಕಂಬ ನಿಂತಿದೆ ನೋಡಿ ಅಂತ ಊರಿನವ್ರು ಅಂತಾರೆ. ಅಂತೆಯೇ ಅವನ ಜೋಪಡಿ, ಅವನ ಹೆಂಡತಿ, ಅವನ ಮಗ ಇವೆಲ್ಲ ಅವನ ರಟ್ಟೆಯ ಬಲದ ಮೇಲೆಯೇ ನಿಂತಿವೆ. ಆದರೆ ಅವನು ಹಾಗೆ ಅಂದ್ಕೊಂಡಿಲ್ಲ. ಗೌಡ್ರು ಕಂಡುಬಿಟ್ರೆ ನನ್ನ ಹೊಟ್ಟೆ ಒಳಗೆ ಜೀವ ಆಡುತ್ತೆ ಅಂತ ಅಂದ್ಕೊಂಡಿದ್ದಾನೆ. ಅಂಥ ರಂಗಪ್ಪನ ಜೋಪಡಿ ಊರಿಂದ ಚೂರು ಅತ್ತತ್ತ ಅನ್ನುವ ಹಾಗಿದೆ. ಊರಿಂದ ಹೊರಗಡೆ ಇದೆ ಅಂತ ಅರ್ಥ. ಅಲ್ಲಿ ಅವ ಯಾಕೋ ಕೈ ಚೆಲ್ಲಿಕೊಂಡು ಕುಂತು ಬಿಟ್ಟಿದ್ದನು. ಅವನ ಎದುರಿಗೆ ಅವನ ಹೆಂಡತಿಯು ಮಗನ ಹರಿದ ಚಡ್ಡಿಗೆ ಸೂಜಿ ಚುಚ್ಚುತ್ತಾ ತೆಗಿತಾ ಹೊಲಿಯೋದ್ರಲ್ಲೇ ಮುಳುಗಿದ್ದಳು. ಅಲ್ಲೇ ಅವ್ವಗೆ ಕಪ್ಪಿ ಮರಿ ಹಾಗೆ ಅಂಟ್ಕೊಂಡಿದ್ದ 7 ವರ್ಷದ ಮಗ ತೂಕಡಿಕೆ ಹೊಡಿತಾ ಇತ್ತು. ಇನ್ನು ಹೊತ್ಮುಳುಗಕ್ಕೆ ಮಾರ್ದೂರ ಇದ್ದರೂ ಕೂಡ ಗುಡಾರ್ದಂಥ ಹಟ್ಟಿಯಾದ್ರಿಂದ ಆಗ್ಲೇ ಅಲ್ಲಿ ಕೌಳು ಕೌಚ್ಕೊಂಡು ತೌಕ್ನೆ ಒಳಗೆ ಬಂದವ್ರಿಗೆ ಒಳಗಿದ್ದ ಅವ್ರು ಯಾರೂ ಬಡಪೆಟ್ಟಿಗೆ ಕಂಡತಕ್ಕೂ ಕಾಣ್ತಿರ್ಲಿಲ್ಲ. ಆ ಮುಸುಕು ಕತ್ತಲಿಗೆ ಕಣ್ಣು ಸೀಳುತ್ತಾ ನಿಧಾನವಾಗಿ ನೋಡಿದ್ರೆ ಅವನ ಹೆಂಡತಿ, ಅವನ ಮಗ ಮೂಡಬಹುದಿತ್ತು. ಅಲ್ಲೇ ಜೋಪಡಿ ಹುಲ್ಲು ಅತ್ತಗೂ ಇತ್ತಗೂ ಸರ್ಕೊಂಡು 4 ಕಡೆ ಕಿಂಡಿ ಬುಟ್ಕೊಂಡು ಬಾನ ಕಾಣಿಸುತ್ತಿದ್ದದಷ್ಟೆ. ಆ ದಿಕ್ಕಿಂದಲೇ ಒಳಗಿಳುಕುವ ಬೆಳಕು ಅಲ್ಲಿ ಇಲ್ಲಿ ಅಲ್ಲೇ ಬಿದ್ದು ಓಡಾಡುತ್ತಿತ್ತು. ಹೆಂಡತಿ ಪಾರ್ವತಿ, ಬರೋದು ಮಳೆಗಾಲ, ಮಲಿಕಳಕ ಒಂದು ತಾವಂತಾರು ಇರಲಿ, ಹುಲ್ ತಂದು ಚಾವಣಿಗೆ ಹಾಕಿ ಅಂತ ಗಂಡನಿಗೆ ಹೇಳಿ ಗಂಡನ ಹ್ಞೂ ಕೇಳಿ ಅವಳಿಗೂ ರೋಸಿ ಈಗಂತೂ ಸುಮ್ಮನಾಗ್ಬಿಟ್ಟಿದ್ಲು, ಏನು ಹೇಳ್ತಾನೆ ಇರಲಿಲ್ಲ. ಇನ್ನು ಆ ಮೂಲೆಯಲ್ಲಿ ರಂಗಪ್ಪ ತನ್ನ ಜೋಬ ಅತ್ಗ ತಡ್ಕೋದ್ರಿಂದ ಒಂಥರ ಚಲನೆ ಆರಂಭವಾಯಿತು. ಹೆಂಡತಿ ಗಂಡನ ತಡಬಡವ ತಿಳಿದುಕೊಂಡು ಅಂಟುಕೊಂಡಿದ್ದ ಮಗುವನ್ನು ಮೆಲ್ಲಕ್ಕೆ ನೆಲದ ಮೇಲೆ ಮಲಗಿಸಿ ಬೀಡಿಗೆ ಬೆಂಕಿ ತರುವಂತ ಮೇಲಿದ್ದಳು. ಮಗನ ಕತ್ತು ಹಿಂದಕ್ಕೂ ಮುಂದಕ್ಕೂ ಬತ್ತಾ ಹೋಗ್ತಾ ವಾಲಾಡ್ತಾ ಇದ್ದುದು ಆಗ ನಿಂತು ಕೊಕ್ಕರಿಸಿಕೊಂಡು ತೆಪ್ಪಗೆ ಮಲಿಕತ್ತು. ರಂಗಪ್ಪ ಮಗನಿಗೆ ಕಣ್ಣು ಸಿಕ್ಕಿಸಿ ಅಂದರೆ ಮಗನನ್ನೇ ದಿಟ್ಟಿಸಿ ನೋಡ್ತಾ, ಅದು ಎಂಥದಮ್ಮಿ, ನಿನ್ನ ಮಗನಿಗೆ ಮುಸ್ಸಂಜೆಲೆ ನಿದ್ದೆ ಹಿಡ್ಕೊಂಡದೆ ಅಂದನು. ಅದಕ್ಕವಳು, ಅಯ್ಯೋ ಒಂದು ಚಡ್ಡಿ ಬೇಕು ಅಂತ ಚಂಡಿ ಹಿಡಿದಿತ್ತು, ಅಳ್ತಾ ಮಲಿಕತ್ತು ಎಂದು ಒಸಿ ನಿಂತಿದ್ದು ಹೋಗಿ ಬಂದು ಬೆಂಕಿ ಚಾಚಿ ಹಿಡಿದು, ಮತ್ತಾ ಮುನ್ನವರ ಸಂತಗಿಂತಗೆ ಹೋದ್ರ ತನ್ನಿ ಒಂದ ಅಂದಳು. ಅದಕ್ಕವ ಆ ಅನ್ನಲಿಲ್ಲ, ಊನು ಅನ್ನಲಿಲ್ಲ. ಹೆಂಡತಿ ಮಾತು ಕೇಳಿಸ್ಕೊಂತಾನೆ ಜೋಬ್ನ ತಡ್ಕಾಡ್ತಾನೆ ಇದ್ದ. ಆವಾಗಲೂ ಎಷ್ಟು ಹುಡುಕಿದ್ರೂ ಬೀಡಿ ಸಿಗದೆ ಥೇರಿ ಅನ್ನಿಸಿತು. ಇಲ್ಲ ಕಣ, ಬೆಂಕಿ ಇಟ್ಟುಬಿಡು ಅಂದನು. ಅವಳು ಗಂಟಲೊಳಗೆ ಗೊಣಗಿಕೊಂಡು ಬೆಂಕಿ ಇಟ್ಟು ಬಂದು ಮೊದಲಿದ್ದಂಗೆ ಕುಂತಳು. ಮಗನ ಕಡೆ ನೋಡುತ್ತಲೇ ಏನಾರ ಉಣ್ತಾ ಅಂತಲೇ, ಮಧ್ಯಾಹ್ನದೆ ತಂಗ್ಳು
ಅಂದಳು. ಮಾಡಕತ್ತಾನೆ ಏನಿದ್ದದು ಅಂತ ಅವಳೇನೂ ಮುಖ ಸಿಂಡ್ರಿಸ್ಕೊಂಡು ಹೇಳಬೇಕಾಗಿರಲಿಲ್ಲ. ಪಾಪ ರಂಗಪ್ಪನಿಗೆ ತನ್ನ ಮನೆಯ ದುಸ್ಥಿತಿ ಬಗ್ಗೆ ಗೊತ್ತಿತ್ತಲ್ವ, ಹಾಗಾಗಿ ಅವಳೇನೂ ವಿವರಿಸುವಂಥ ಅವಶ್ಯಕತೆ ಇರಲಿಲ್ಲ. ಅವ ಬಾಗಿಲ ಕಡಿದು ಇರುವ ಅಚಲ ನೋಡಲು ತೊಡಗಿದನು. ಮತ್ತೆ ತಿರುಗಿದಾಗ ತನ್ನ ಕಡೆಗೆ ನೋಡುತ್ತಿದ್ದ ಹೆಂಡತಿ ತಾನೂ ಅವಳತ್ತ ನೋಡುತ್ತಲೇ ಎತ್ತಲೋ ಕಣ್ಣು ಕತ್ತು ತಿರುಗಿಸಿದಳು. ಅವ ಒಸಿ ಗೌಡ್ನಾರ ನೋಡ್ಕೊಬತ್ತೀನಿ ಎಂದು ಮೇಲೆದ್ದನು. ಈ ಕಡೆ ಗೌಡ್ರು ಊರಲ್ಲಿರಲಿಲ್ಲ. ಮುಂದೇನಾಗುತ್ತೆ? ಗೌಡರು ನಂಜನಗೂಡಲ ದಿಕ್ಕಿಗೆ ಪ್ರಯಾಣ ಬೆಳೆಸಿದವರು ಬಂದವರೋ ಬಂದಿಲ್ವೋ ಅನ್ನೋ ಅನುಮಾನ ರಂಗಪ್ಪನಿಗೂ ಇದ್ದುದೆ. ಕಳೆದ ವಾರ ನರಸಮ್ಮನಿಗೆ ವರ್ಗವಂತೆ ಅಂತ ಊರೆಲ್ಲ ಮಾತಾಗಿತ್ತು. ಈಗ ಗೌಡರು ಬಂದಿದ್ದರೆ ಅವರೊಡನೆ ವರ್ಗ ಇಲ್ವಂತೆ ಕೂಡ ಇರ್ತಿತ್ತು. ವರ್ಷದ ಕೆಳಗೆ ಊರಿಗೆ ಒಂದು ನರ್ಸ್ಬೇಕು ಅಂತ ಮೇಲಿನವ್ರ ಜೊತೆ ಹೊಡೆದಾಡಿ ತಂದವರು ಅವರೇ ತಾನೆ. ಈ ಗೌಡ್ರು ಯಾವ ಥರ ಅಂದರೆ, ಅವರು ಮತ್ತು ಅವರಂಥವರು ಊರು ಒಂದು ಕೊಂಪೆ ಅಂತ ಆಚೀಚಲವರು ಅಂದ್ಕೊಂಡ್ರೆ ಒಂದಿಷ್ಟು ಸಹಿಸರು. ನರಸಮ್ಮ ಬಂದಾಗ ಕಿರಸ್ಥಾನದವಳು ಅಂತ ಯಾರೂ ಮನೆ ಕೊಡದಿದ್ದ ಪ್ರಸಂಗವನ್ನೇ ನಾವಿದಕ್ಕೆ ನೋಡ್ಬೋದು. ಆಗ ನಮ್ಮ ಗೌಡರೇ ಅವರ ಜಗಲಿ ಮನೆಗೆ ಬಾಡಿಗೆನೂ ಬೇಡ ಏನೂ ಬೇಡ ಅಂತ ಬಿಟ್ಕೊಟ್ಬಿಟ್ಟಿದ್ರು. ಅವಳು ಬಂದವಳೆ ಊರಿಗೆ ಒಂದಾಗಿ ಬಿಟ್ಟಿದ್ದಳು. ಆಮ್ಯಾಲ ಊರು ಅಂದರೆ ಮುಖ್ಯವಾಗಿ ಆ ಜಾತಿ ಈ ಜಾತಿ ಅನ್ನೋದೇ ಪಡ್ಡೆ ಹೆಣ್ಣು ಮಕ್ಕಳು ಅವಳಂತಾಗಲು ತೆವಳುತ್ತಿದ್ದವು. ಅದು ಹಾಗಿರಲಿ, ಇಂದು ಊರಿಗೆ ಊರೇ ಲೈಟು ಬರೋ ಸಂಭ್ರಮದಲ್ಲಿ ಬೀಗುತ್ತಿದೆ. ಅದಕ್ಕೆ ಕಾರಣ ಪುರುಷರು ಗೌಡರು. ವಾರದಲ್ಲಿ ಒಂದು ದಿನ ಅವರು ಊರಲ್ಲಿ ಇದ್ದರೆ ಅವರಿಗೆ ಅದೇ ಹೆಚ್ಚು. ಅವರು ಹೋದ ದಿಕ್ಕಿಗೆಲ್ಲ ಕೆಲಸಗಳು ತಂತಾನೆ ಹುಟ್ಕೊಳ್ತವೆ. ಹೀಗೆ ಗೌಡ್ರು ಬಂದವರೋ ಬಂದಿಲ್ವೋ, ರಂಗಪ್ಪ ಗೌಡ್ರ ಬಗ್ಗೆನೇ ಯೋಚನೆ ಮಾಡ್ತಾ ಗೌಡ್ರು ಮನೆ ಕಡೆ ಹೋಗ್ತಾ ಇದ್ದಾನೆ. ಗೌಡ್ರು ಏನಾರ ಬಂದಿದ್ರೆ ದೊಡ್ಡ ಹಟ್ಟಿ ಜಗಲಿ ಮೇಲೆ ಅವ್ರದ್ದೇ ಟಿವಿಲಿ ಅವ್ರು ಕುಂತಂಥ ವೈಖರಿಯು ನೋಡಿದವರ ಕಣ್ಣಲ್ಲಿ ಟಸ್ಸೆ ಹೊಡೆಯುತ್ತದೆ. ವಾರದ ಹಿಂದೆ ಆದುದ ನೋಡಿದ್ರೆ ಗೌಡ್ರು ಹಾಗೆಯೇ ಕುಂತಿದ್ದರು. ರಂಗಪ್ಪ ಅವರ ಎದುರು ಮೈಯ ಕುಗ್ಗಿಸಿಕೊಂಡು ಮಾಮೂಲಿ ನಿಂತಿದ್ದನು. 4 ಸೇರು ಜ್ವಾಡ ತಂದಿಟ್ಟ ಗೌರವನು ಮುಖ ತಿರುಗಿಸಿಕೊಂಡು ಹೋಗಿಬಿಟ್ಟರು. ಆಮೇಲಂತೂ ರಂಗಪ್ಪನಿಗೆ ಮುಖವೇ ಹೋಯ್ತು. ಗೌಡರು ಕಂಡೀಷನ್ನಾಗಿ, ಇನ್ನು ಫಸಲು ಬರಗಂಟ ಕೇಳಬೇಡ ಇವನೇ ಎಂದಂದವರೇ ಸರ್ರನವರು ಹೋದರು. ನಡೆದಾಗ ಗೌಡರ ಮಾತು ಗೌರವನ ರೀತಿ ಕೂಡಿ ಹೆಣಭಾರ ಹೊಡಿತಿತ್ತು. ಹೆಣಭಾರ. ಗೌಡ್ರ ಮನೇಲಿ ತಾನು ಮಾಡ್ತಿರೋಂಥ ಕೆಲಸಕ್ಕೆ ಆಗಲೇ 4 ಸೇರು ಜೋಳವನ್ನು ಹಿಸ್ಕೊಂಬಂದ್ಬಿಟ್ಟಿದ್ದಾನೆ. ಗೌರವ ಅದನ್ನೇ ಮುಖ ಸಿಂಡ್ರಿಸ್ಕೊಂಡು ಕೊಡ್ತಾ ಇದ್ದಾಳೆ. ಏನೋ ಬಿಟ್ಟಿಯಾಗಿ ಕೊಡ್ತಾ ಇದ್ದೀನಿ ಅನ್ನೋ ಥರ. ಗೌಡ್ರು ಕೂಡ ಇನ್ನು ಫಸಲು ಬರೋ ಗಂಟ ಕೇಳಬೇಡ ಅಂತ ಕೂಡ ಕಂಡೀಷನ್ ಹಾಕ್ಬಿಟ್ಟಿದ್ದಾರೆ. ಈ 4 ಸೇರು ಜೋಳ 3 ಹೊತ್ತು 3 ಜನರ ಹೊಟ್ಟೆ ತುಂಬಿಸ್ಬೇಕು. ಆಗುತ್ತಾ? ಪಾಪ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಮತ್ತು ಗೌಡ್ರು ಮನೆಗೆ ಬರ್ತಾ ಇದ್ದಾನೆ. ಇಂದು ಯಾವ ಮುಖ ಹೊತ್ತು ಅವರ ಕೂಡ ಕೇಳಲಿ ಎಂಬುದು ಹೆಜ್ಜೆ ಇಟ್ಟಂತೆಲ್ಲ ರಂಗಪ್ಪನ ಮೇಲೆಯೇ ಎಗರಿ ಬೀಳುತ್ತಿತ್ತು. ನೋಡಿ ಪಾಪ ಅವನಿಗೆ ನಾಚಿಕೆ ಆಗ್ತಾ ಇದೆ, ಹೋಗಿ ಯಾವ ಥರ ಕೇಳೋದು ಅಂತ. ಆದರೂ ವಿಧಿ ಇಲ್ಲ. ಹಸಿದು ಮಲಗಿರೋ ಮಗ, ಬಿಳುಚಿಕೊಂಡು ಕುಂತು ಮಾತಾಡದೆ ಆ ಹೂ ಅನ್ನೋ ಹೆಂಡತಿ ತಲೆ ಒಳಗ ಕುಂತು ಹಿಂಸಿಸುತ್ತಿದ್ದರು. ಹುಟ್ಟಿದಾಗಿಂದು ಎಷ್ಟೇ ಹೆಂಗೆ ಅವಚವಿಯಾಗಿ ಗೆದ್ರು ಹೊಟ್ಟೆ ತುಂಬ ಹೊಂದ್ಸೋಕ್ಕೆ ಇದುವರೆಗೆ ಆದ್ದಿಲ್ಲ. ಅಲ್ಲಿ ದುಡಿಬೇಕು, ಇಲ್ಲಿ ಕೊಡಬೇಕು, ಕೊಟ್ಟೋದು ಈಸ್ಕೊಂಡು ಬಂದು ಹೊಟ್ಟೆ ಯಾಪ್ತಿ ನಡೆಸ್ಬೇಕು. ಆಮೇಲೆ ಕಣ್ಣು ಬಾಯಿ ಕೈ ಇದ್ದುದೇ. ಇಷ್ಟು ಬಿಟ್ಟು ಬದುಕಲ್ಲಿ ಇನ್ನೇನಾರ ಆಗಿದೆಯಾ ಅಂದರೆ ಅಂಥದ್ದೇನೂ ಇಲ್ಲ ಅಂತಲೇ ಹೇಳ್ಬೋದು. ಆದರೆ ಒಂದು ಮಾತು, ಭೂಮಿ ತಾಯಿ ಸೀಳ್ಕೊಂಡು ಒಂದ್ಸಲ ನನ್ನ ಹೊಟ್ಟೆ ಒಳಗೆ ಎಲ್ಲನೂ ಹಾಕ್ಕೊಂಡ್ಬಿಟ್ರೆ ಎಷ್ಟೋ ನೆಮ್ಮದಿ ಎಂದು ಅವ ಭಾಳ ಅಂದುಕೊಂಡ್ರು ಹಾಗೇನೂ ಆಗುವುದಿಲ್ಲ. ನಾವು ನೀವು ಕಂಡಂತೆಯೇ ಇದುವರೆಗೆ ಹಾಗೇನೂ ಆಗಿಲ್ಲ. ನಿರಂತರವಾಗಿ ಕಷ್ಟಪಟ್ಟು ದುಡಿದ್ರೂ ಕೂಡ ಹೆಂಡತಿ ಮಕ್ಕಳು ಹೊಟ್ಟೆ ತುಂಬಿಸೋದಕ್ಕಾಗ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ಪಾಪ ರಂಗಪ್ಪನಿಗೆ ತುಂಬ ಬೇಸರ ಆಗಿದೆ. ಅದನ್ನು ಯಾವ ರೀತಿ ವ್ಯಕ್ತಪಡಿಸ್ತಾ ಇದ್ದೇನೆ ಅಂತಂದರೆ, ಈ ಭೂಮಿ ತಾಯಿ ಸೀಳ್ಕೊಂಡು ಅವಳ ಗರ್ಭದಲ್ಲಿ ನಮ್ಮನ್ನೆಲ್ಲ ಔಚ್ಕೊಂಡ್ಬಿಡ್ಬಾರ್ದಾ, ತನ್ನ ಹತ್ರ ಕರ್ಕೊಂಬಿಡ್ಬಾರ್ದಾ ಅಂತ ಪಾಪ ಅವನು ಅನ್ಕೊತಾ ಇದ್ದಾನಂತೆ. ಆ ಥರ ನಡೆಯುತ್ತಾ? ಇದುವರೆಗೂ ಆಗಿಲ್ಲ. ಈ ಕಡೆ ರಂಗಪ್ಪ ಗೌಡ್ರ ಮನೆಗೆ ಹೋಗಬೇಕಾದ್ರೆ ಏನೇನೋ ಯೋಚನೆ ಮಾಡ್ಕೊಂಡು ದಾರಿಲಿ ಹೋಗ್ತಾ ಇದ್ದಾನೆ. ಇನ್ನು ಮನೇಲಿ ಗಂಡ ಹೋದ ಮ್ಯಾಲ ಪಾರ್ವತಿಗೆ ಏನು ಮಾಡಬೇಕು ಅಂತ ತಿಳಿದೆ ಮುಪ್ಪಾಗಿ ಕುಂತಳು. ಆಗ ಎಲ್ಲಕ್ಕೂ ಕತ್ತಲಿಡಿತಾ ಇತ್ತು. ಅಲ್ಲೇ ಮಲಗಿದ್ದ ಮಗ ಗದ್ದರಿಸಿ ಎದ್ದು ತಡವರಿಸುತ್ತಾ ಕಣ್ಣು ಮುಚ್ಕೊಂಡೇ ಕುಂತುಕೊಂಡಿತ್ತು. ಪಾರ್ವತಿ ತಲೆಸವರಿ, ಯಾಕ ರಾಜ, ಯಾಕಪ್ಪ, ಕನಸೇನಾರ ಕಂಡ್ಯಾ ಅಂದಳು. ರಾಜ ಕಣ್ಣು ಬಿಟ್ಟು ದೊಡ್ಡ ತಗೆ ನೋಡಿತು. ಅದೇ ಕ್ಷಣ ಅವ್ವ ಎದುರಿಗಿದ್ದಳು. ರಾಜ ಅಂತಲೇ ತಲೆ ಕುಣಿಸಿತ್ತು. ಏನು ಕಂಡ್ಯಾ ಹೇಳು ಮತ್ತ ಅಂದಳು. ಹಾಗಂತಲೇ ರಾಜು ಮೊಂಡು ಮುಖ ಮಾಡಿಕೊಂಡು, ನೋಡವ ಪಟೇಲ್ ಶಂಬಪ್ಪ ಅವನಲ್ಲ, ಅವ ನನ್ನ ರಾಜ ಅನ್ನಕ್ಕಿಲ್ವಂತೆ ಅಂದ.
ಪಾರ್ವತಿ ಯಾಕಂತ ಅನ್ನುತ್ತಲೇ ರಾಜ, ಆ ಶಂಬಪ್ಪ ಇಸ್ಕೂಲ್ ಬಿಡುತ್ತಲೇ ನೀವು ಒಲೆಯರುಕಲ್ಲ, ಅದಕ್ಕೆ ನಿನ್ನ ರಾಜ ಅನ್ನೋಕ್ಕಿಲ್ಲ ಗೀಜ ಅಂತೀನಿ ಅಂದ. ಈ ಮಾತಿಗೆ ಅವ್ವ ಏನು ಹೇಳ್ಬೋದು ಅಂತ ಕಣ್ಣನ್ನು ಅಗಲಿಸಿ ರಾಜು ತನ್ನವ್ವನ ಮುಖವನ್ನೇ ನೋಡ್ತಾ ಇದ್ದ. ಪಾರ್ವತಿ ಅವನ ಗಲ್ಲ ಅದುಮುತ್ತ, ನೀ ಜಾಣಕಪ್ಪ, ಅವ್ರು ಸಿಂತಾಗೆಲ್ಲ ಹೋಗಬೇಡ ಅಂದು ಇನ್ನೆಂಥದೂ ಹೇಳೋಕ್ಕೆ ತಿಳಿದೇನೆ ಅವನ ಬೆನ್ನ ಸವರುತ್ತಾ ಕುಂತಳು. ರಾಜ ಅವನ ಹತ್ತಿರಕ್ಕೆ ಮತ್ತೂ ತವದು ಅವಳ ಕಿವಿ ಹತ್ತಿರಕ್ಕೆ ಬಾಯಿ ತಂದು, ಬಾಯಿಲಿ ಒಂದು ಮಾತು ಹೇಳ್ತೀನಿ ಅಂತು. ಪಾರ್ವತಿಗೆ ಅವನ ಈ ವರಸೆಗೆ ನಗು ಬಂತು. ಅದೇನಾ ಹೇಳಪ್ಪು ಮತ್ತ ಅಂದಳು. ಅದೇ ನಮ್ಮ ಹೊಸ ಮೇಷ್ಟ್ರು ನೋಡಿದ್ದಿ? ಹ್ಞೂ, ಅವರು ನಮ್ಮ ಜಾತಿಯಂತೆ. ಅದು ನನಗೆ ಗೊತ್ತು. ಅಯ್ಯೋ ನಿಂಗೂ ಗೊತ್ತಾ ಎಂದು ಬೆರಗಾಗಿ ದಿಕ್ಕುಗಾಣದೆ ನಿಲ್ಲಿಸಿ ಆಮೇಲೆ ಎಂದು ಶುರು ಮಾಡಿದನು. ಅವಳು ಏನಮೇಲ ಅಂತಲೇ, ಅದೇ ಅವರು ದೊಡ್ಡ ಮೇಷ್ಟ್ರು ಹಟ್ಟೀಲಿ ಅವ್ರ ಗ್ಲಾಸ್ಲೆ ಎಂದು ಎಳೆದಾಗ ಅವಳು ಕೇಳಲಿಲ್ಲ. ಅದೇನು ಹೇಳ್ತಿ ಕಟಿಕಟ್ ಹೇಳಪ್ಪು ಅಂದಳು. ಅಂತಲೇ ಅವ, ಅದೇ ಅವ್ರ ಗ್ಲಾಸ್ಲೆ ನೀರು ಕುಡಿತಾರೆ, ಆಮೇಲೆ ಅವ್ರ ಜಗಲಿ ಮ್ಯಾಕ್ಕೂ ಹೋಯ್ತಾರೆ ಎಂದು ಅವ್ವನ ಮುಖದಲ್ಲಿ ಏನಾಗಬಹುದು ಅಂತ ನೋಡೋ ರೀತಿಗೆ ತುಟಿ ಅರಳಿಸಿ ಅವ್ವನ ಉತ್ತರಕ್ಕಾಗಿ ಕಾಯುತ್ತಿದ್ದ. ಅದೂ ನನಗೆ ಗೊತ್ತು ಅಂದಳು. ಅವಳು ಹಾಗಂತ ಅಂದ್ಲಾಗಂತೂ ರಾಜನಿಗೆ ಇನ್ನೇನು ಹಳುನೇ ಬಂದ್ಬಿಡ್ತು. ಯಾಕಂದರೆ ನಾನೇನೋ ಹೊಸ ವಿಷಯ ಹೇಳ್ತಾ ಇದ್ದೀನಿ ಅಂತ ತುಂಬ ಖುಷಿಲಿದ್ದ. ಅವನಿಗೆ ಎಲ್ಲ ವಿಷಯ ಈಗಾಗಲೇ ಗೊತ್ತಾಗ್ಬಿಟ್ಟಿದೆ ಅಂತ ಪಾಪ ಅವನಿಗೆ ಅಳು ಬರ್ತಾ ಇದೆ. ಹೋಗಮ್ಮ, ನಿಂಗೆ ಎಲ್ಲ ವಿಷಯನೂ ಗೊತ್ತಾಗ್ಬಿಟ್ಟಿದೆ ಅಂತ ಅವ್ವನಿಗೆ ನೇತು ಹಾಕ್ಕೊಂಡು ಜಗ್ಗಲು ತೊಡಗಿದನು. ತಾಯಿ ಚಿಂತೆ ಏನು, ಇನ್ನೇನಾರು ಹೊಟ್ಟೆ ಹಸಿತದ ಅಂತ ಅವ ಚಂಡಿ ಹಿಡಿದ್ರೆ ಏನಪ್ಪ ಗತಿ ಶಿವನ ಅಂತ ಪಾರ್ವತಿ ಅವನ ಮುದ್ದಿಸುತ್ತಾ, ಇಲ್ಲಕ್ಕಪ್ಪ ಇಲ್ಲ ನನ್ನ ರಾಜ, ನೀ ಹತ್ಲೇ ಗೊತ್ತಾಗಿದ್ದು ಕಣ, ಜಾಣಕ್ನತ್ತೆ ಮೋಕಪ್ಪ ಅಂದಳು. ಇದು ರಂಗಪ್ಪನ ಮನೆಯಲ್ಲಿ ಹೆಂಡತಿ ಮಗುವಿನ ಸಂಭಾಷಣೆ. ಇನ್ನು ಆ ಕಡೆ ರಂಗಪ್ಪ ಗೌಡರ ಹಟ್ಟಿಯ ದಾರಿಯನ್ನು ಹಿಡಿದಿದ್ದಾನೆ. ದಾರಿ ಮಧ್ಯದಲ್ಲಿ ಏನಾಗುತ್ತೆ, ತಿರುಗಿದರೆ ಮೇಷ್ಟ್ರ ಹಟ್ಟಿ ಸಿಗುತ್ತೆ ಅಂತಿರೋ ಅಷ್ಟರಲ್ಲಿ ರಂಗಪ್ಪನಿಗೆ ಐಸ್ಸ ಕೇಳಿಸಿತು. ಇದೇನಪ್ಪ ಎಂದು 10 ಮಾರು ಮುಂದೆ ಬಂದು ನೋಡುತ್ತಲೇ 8-10 ಆಳು ಮೇಷ್ಟ್ರ ಮನೆ ಮುಂದಲೂ ಗುಳಿತವಕ್ಕೆ ಲೈಟ್ ಕಂಬ ಎಳಿತಿದ್ರು. ಒಬ್ಬ ಅಲ್ಲಿಂದಲೇ ಕೈ ಬೀಸಿ, ರಂಗ ಬಾ ರಂಗೋ ಅಂತ ಉಸಿರು ಹಿಡ್ಕೊಂಡು ಕೂಗಿದ. ಎಷ್ಟೇ ಆದರೂ ಊರಿನ ಕೆಲಸ ಅಂತ ರಂಗಪ್ಪ ಕಂಬ ಎಳಿತಿದ್ದಲ್ಲಿಗೆ ಕಾಲೆಳೆದು ಬಂದಾಗ ಅಲ್ಲಿರೋ ಒಬ್ಬ ಹೊಸಿ ಹೆಗಲು ಕೊಡು ಅಂತಲೇ ರಂಗಪ್ಪ ಹೆಗಲು ಕೊಟ್ಟು ನಿಂತನು. ಒಂದೊಂದೇ ಹೆಜ್ಜೆ ಅಂತ ಎಳೆದು ಐಸ ಅಂದು ಗುಳಿ ತಲುಪಿಸೋ ಹೊತ್ತಿಗಂತೂ ಎಲ್ಲರಿಗೂ ಬೆವರು ಕಿತ್ತೋಯ್ತು. ಎಲ್ಲರೂ ಕೈ ಚೆಲ್ಲಿಕೊಂಡು ಕೆಳಕ್ಕೂ ಮ್ಯಾಲಕ್ಕೂ ಉಸಿರು ಬಿಡುತ್ತಾ ನಿಂತುಕೊಂಡರು. ಅಲ್ಲೇ ಎದುರಿಗೆ ಶಾಸ್ತ್ರಿ ಮನೆ ಇತ್ತು. ರಂಗಪ್ಪನಿಗೆ ಹೆಚ್ಚು ಕಮ್ಮಿ ಮೊನ್ನೆಯಿಂದಲೂ ಹೊಟ್ಟೆಗೆ ಏನೂ ಕಾಣದುದಕ್ಕೇನೋ ಮೈ ಕೈ ಸ್ವಾಧೀನ ತಪ್ಪಿದಂಗಾಯಿತು. ನೀರು ಅನ್ನಿಸಿ ಅತ್ತ ನೋಡಿದಾಗ ಮೇಷ್ಟ್ರು ಕುಂತಿದ್ದರು. ಅವರ ದಿಕ್ಕಾನೆ ಮುಖ ಹಾಕ್ಕೊಂಡು ಹೊಸ ಮೇಷ್ಟ್ರುವಿ ಕುಂತಿದ್ದರು. ಅವರ ಕೈಲಿನ ಉರಿಯೋ ಸಿಕರೋಟು ಹೊಗೆ ಆಡಿಸ್ತಾ ಇತ್ತು. ಅವರ ತಲೆ ಬಾಚ್ಕೊಂಡಂತಹ ಆ ನೇರ ಕೆಟ್ಟಿರಲಿಲ್ಲ. ಕೆಳಕ್ಕೂ ಮ್ಯಾಲಕ್ಕೂ ಬಿಳಿ ಬಟ್ಟೆನೇ ಹಾಕ್ಕೊಂಡಿದ್ದರಿಂದ ಅವರು ಒಂಥರ ಹೊಳಪು ಹೊಡಿತಿದ್ರು. ವಯಸ್ಸೇನು ಮದುವೆಗಿದ್ವೆ ಆದಂತಿಲ್ಲ. ಅವರನ್ನೇ ನೋಡ್ಕೋತಾ ರಂಗಪ್ಪ ಹತ್ತಿರ ಬಂದನು. ಏನಯ್ಯ ರಂಗ, ಹೇಗಿದ್ದಿ ಎಂದು ಶಾಸ್ತ್ರಿ ಮೇಷ್ಟ್ರು ಮಾತನಾಡಿಸಿದರು. ಅದಕ್ಕೆ ಅವ, ಹೆಂಗಿವನೇ ಬುದ್ಧಿ ಎಂದ. ಒಸಿ ಕುಡಿಯಾಕೆ ನೀರು ಬೇಕಿತ್ತು ಅಳಿ ಅಂದ. ಅವರು ಏರಿಸಿದ ದನೀಲಿ, ನೋಡೆ ಶಾರ್ದು, ಸ್ವಲ್ಪ ನೀರಂತೆ, ರಂಗನಿಗಂತೆ, ಕುಡಿಯೋಕಂತೆ ಅಂತಂತ ಮಾತು ಹಿಡಿದು ಆಡಿದರು. ಆ ಕ್ಷಣವೇ ತಿರುಗಿ ಹೊಸ ಮೇಷ್ಟ್ರ ಕಡೆ ಕಣ್ಣಿಟ್ಟು, ನೋಡಿ ಇವರ ನಮ್ಮ ರಂಗಪ್ಪ ಅಂತಂದರೆ ವ್ಯವಸಾಯದಲ್ಲಿ ನಿಸ್ಸೀಮ ಅಂತ ಹೇಳಿ ಮತ್ತೆ ರಂಗನ ಕಡೆ ತಿರುಗಿ, ಮತ್ತೇನಯ್ಯ ರಂಗಯ್ಯ, ಈ ಸಲ ಮಳೆ ಬೆಳೆ ಹೇಗನ್ಸುತ್ತೆ ಅಂದರು. ಅದಕ್ಕವ, ಹೆಂಗೇಳಕ್ಕಾಗುತ್ತೆ ಹೇಳಿ ಬುದ್ಧಿ, ಅದೆಲ್ಲ ಅವನಿಚ್ಛೆ ನೋಡಿ ಎಂದು ಮುಗಿಸಿ ತಡೆದು ಮತ್ತೆ, ಹೋದ ಸಲವಂತೂ ಅರ್ಧಕ್ಕರ್ಧ ಕೈಗತ್ತಲಿಲ್ಲ ಅಳಿ, ಅಂಥದ್ರಲ್ಲಿ ಕಂಡವ್ರ ಹೊಲ ನೆಚ್ಕೊಂಡು ಹೊಟ್ಟೆ ಹಿಡ್ಕೊಂಡಿರೋ ನಾವು ಎತ್ತಾಗಿ ಹೋಗ್ಬೇಕಳಿ ಎಂದು ಮತ್ತೆ ಅಯ್ಯೋ ಯಾಕಾದರೂ ಹೇಳಿದ್ನೋ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಡ್ತಾನೆ.
ಮಾತಿಲ್ಲದೆ ಕಥೆಯಿಲ್ಲದೆ ವಸಿ ಹೊತ್ತು ಎಲ್ಲರೂ ಸುಮ್ಮನಿದ್ದರು. ಶಾಸ್ತ್ರಿ ಮೇಷ್ಟ್ರು ಉಗುಳ ನುಂಗಿ ಸರಾಗವಾಗಿ ನೀ ಅನ್ನೋದು ಸರಿ ಅನ್ನು ಎಂದು ರಂಗಪ್ಪ ಆಡಿದ ಮಾತಿಗೆ ಸಂಬಂಧ ಕೂಡಿಸಿದರು. ಅಷ್ಟೊತ್ತಿಗೆ ಚೆಂಬಲ್ಲಿ ನೀರು ಹಿಡ್ಕೊಂಡು ಶಾರದಾ ಬಂದು ನಿಂತಳು. ಎಷ್ಟೋ ಉದ್ದ ಬೆಳೆದು ಬಳುಕುವ ಹಾಗೆ ನಿಂತಿದ್ದಳು. ಅವಳ ತುದಿಗಾಲಿಂದ ಹಿಡಿದು ಅವಳ ಮೈ ಕೈಯೆಲ್ಲ ಆಗ ತಾನೇ ಹೆಣ್ಣಾಗುತ್ತಿತ್ತು. ರಂಗಪ್ಪ ಕೈಯ ಬೊಗಸೆ ಮಾಡಿಕೊಂಡು ದೂರ ಹೋಗಿ ಬಾಯಿಗೆ ಕೊಟ್ಟು ನಿಲ್ಲುತ್ತಲೇ ಶಾರದಾ ನೀರು ಸುರುವುತ್ತಾ ಅವ ತಲೆಯಾಡಿಸಿದ ಮೇಲೆ ನಿಲ್ಲಿಸಿ ಆಮೇಲೆ ತಲೆ ತಗ್ಗಿಸಿ ಅತ್ತಗೂ ನೋಡದೆ ಇತ್ತಗೂ ನೋಡದೆ ಸರಸರ ಒಳಕ್ಕೆ ನಡೆದಳು. ನೀರು ಕುಣಿದ ಮೇಲೆ ರಂಗಪ್ಪನಿಗೆ ಎಷ್ಟೋ ನಿಂಬಳ ಆಯಿತು. ಹತ್ತಿರಕ್ಕೆ ಬಂದು ಸಾರ್ದವನ ಮದುವೆ ಯಾವಾಗಳಿ ಅಂದ. ಶಾಸ್ತ್ರಿ ಮೇಷ್ಟ್ರು ಕೂಡಿ ಬರ್ಬೇಕು ನೋಡು ಅಂದರು. ಹಾಂ ಅಂದುಕೊಂಡು ಹೊಸ ಮೇಷ್ಟ್ರ ಜೊತೆ ಬಾಯಾಡಿಸಿದರು. ಇಲ್ಲಿ ಏನು ಮಾತಾಡ್ತಿದ್ದಾರೆ ಅವರಿಬ್ಬರು? ಆ ಊರಿಗೆ ವರ್ಗವಾಗಿ ಬಂದಾಗಲಿಂದ ಹಿಡಿದು ಅವರು ಮನೆ ಕಟ್ಟಿಕೊಂಡಿದ್ದು ಬಂತು. ಆ ಊರು ಹಬ್ಬ ಹರಿದಿನ ಮದುವೆ ಮುಂಜಿಯಿಂದ ಯಂತ್ರಕ್ಕೆಲ್ಲ ಊರಿಗೆಲ್ಲ ತಾವು ಆದದು ಬಂತು. ಒಂದಿಷ್ಟು ಹೊಲ ಅಂತ ಮಾಡ್ಕೊಂಡಿದ್ದು ಬಂತು. ಹಾಗೂ ಹೀಗೂ ಮಾಡಿ ಬಾವಿ ತೆಗೆಸಿದ್ದೂ ಬಂತು. ಯಾರು ಮಾತಾಡ್ತಿರೋದು? ಮೇಷ್ಟ್ರು ಇಬ್ಬರು ಸೇರಿ ಈ ಮಾತುಗಳನ್ನ ಆಡ್ತಾ ಇರೋದು. ರಂಗಪ್ಪನೂ ಕೂಡ ಕೇಳಿಸ್ಕೊಂಡು ನಿಂತ್ಕೊಂಡಿದ್ದಾನೆ. ರಂಗಪ್ಪನಿಗೆ ಹೊತ್ತಾತು ಅನಿಸಿ ನಾ ಬತ್ತೀನಿ ಬುದ್ಧಾರ ವಸಿ ಗೌಡ್ರಟ್ಟಿ ತಕ್ಕ ಅಂತಲೇ ಒಳ್ಳೇದು ಹೋಗ್ಬಿಡ್ ಬಾ ಅಂತ ಅಂದರು. ಈ ಕಡೆ ಮತ್ತೆ ರಂಗಪ್ಪ ಗೌಡ್ರ ಹಟ್ಟಿ ದಾರಿ ಹಿಡಿದಿದ್ದಾನೆ. ಇನ್ನೊಂದು ಕಡೆ ಶಿವರಾಮ ಅಂತ ಮತ್ತೆ ಅವನ ಸಹಚರರು ಇವರಿಬ್ಬರು ಕೆರೆ ಕಟ್ಟೆ ಹತ್ರ ಹರಟೆ ಹೊಡ್ಕೊಂಡು ಕೂತ್ಕೊಂಡಿದ್ದಾರೆ. ಆ ಒಂದು ಪ್ರಸಂಗ ಬರುತ್ತೆ ಈಗ. ಕೆಕೆ ಅಂತ ಊರಾಚೆ ಕೆರೆ ಕಡ್ಡೆ ಮೇಲೆ ಕುಂತು ಸಂಜೆ ಮಾತನಾಡುತ್ತಿದ್ದ ಶಿವರಾಮು ಮತ್ತವನ ಎಡಗೈ ಬಲಗೈಗಳು ನಗೋದ ಬಹಳ ಹೊತ್ತು ನಿಲ್ಲಿಸಲೇ ಇಲ್ಲ. ಶಿವರಾಮು ಮಟಮಟ ನೋಡುತ್ತಿದ್ದನು. ಒಬ್ಬನಂತೂ ಹೊಟ್ಟೆಗೆ ಹಿಡ್ಕೊಂಡದೆ ಇನ್ನೂ ಕುಲುಕುಲು ಅಂತಿದ್ದನು. ಅಲ್ಲ, ಅಷ್ಟಕ್ಕೂ ಇವ್ರು ಯಾಕೆ ನಗ್ತಾ ಇದ್ದಾರೆ? ಶಿವರಾಮು ಯಾಕೆ ಕೋಪ ಮಾಡ್ಕೊಂಡು ಅವರನ್ನೇ ದಿಟ್ಟಿಸಿ ನೋಡ್ತಾ ಇದ್ದಾನೆ? ಅಲ್ಲೊಂದು ಪ್ರಸಂಗ ನಡೆದಿದೆ, ಅದನ್ನ ಇವರೇ ಹೇಳ್ತಾರೆ ಕೇಳಿ. ನೆನ್ನೆ ದಿನ ಹೊತ್ಮುಳುಗೋ ಹೊತ್ತಲ್ಲಿ ಶಿವರಾಮ ಬಾವಿ ಕಲ್ಲಿನ ಮೇಲೆ ತನ್ನಷ್ಟಕ್ಕೆ ತಾನೇ ಬೀಡಿ ಸೆತ್ಕೋತಾ ಕೂತ್ಕೊಂಡಿದ್ದಂತೆ. ನೀರಿಗೆ ಅಂತ ನರಸಮ್ಮ ಮತ್ತವಳ ಜೊತೆಗೇನೆ ಇರೋ ಕಡಸಿನ ಥರ ಇರೋ ಹೆಣ್ಣು ಬಂದಿದ್ರಂತೆ. ಚಲುಗಕ್ಕೆ ಹಗ್ಗ ಕಟ್ಟಿ ಬಾವಿಗೆ ಬಿಟ್ಟಾಗ ಈ ಶಿವರಾಮ ನರಸಮ್ಮನನ್ನೇ ನೋಡ್ತಿದ್ನಂತೆ. ಅವಳು ಬಾವಿ ಒಳಗೆ ಹೋಗೋ ಚಲುಗ ನೋಡ್ತಾ ಇದ್ಲಂತೆ. ಸರಿ ಅಂತ ಇವ ಸುಮ್ಮನಿರ್ಲಾರ್ದೇನೆ ಅತ್ತಗೆ ತಿರುಕೊಂಡು ಬಾರೇ ಬಾರೇ ಚಂದದ ಚೆಲುವಿನ ತಾರೆ ಅಂತ ಹೇಳೋಕೆ ಶುರು ಮಾಡಿದ್ನಂತೆ. ನರಸಮ್ಮನಿಗೆ ನಗು ಬಂದು ನಗು ತಡಿಲಾರ್ದೇನೆ ನಿಲ್ಲಕ್ಕೂ ಆಗದೇನೆ ನೀರನ್ನು ತಗೊಳ್ದೇನೆ ಹೋದ್ಲಂತೆ. ಆಮೇಲಂತೂ ಈ ಕತೆಗೆ ತನ್ನ ಮಿತ್ರರು ಅಷ್ಟೊಂದು ನಕ್ಕಿದ್ದು ಶಿವರಾಮಿಗೆ ಸರಿ ಕಾಣಲಿಲ್ಲ. ಮುಖಾನೆಲ್ಲ ಸಿಂಡರ್ಸ್ಕೊಂಡು ಅದ್ಯಾನ ಕಣ್ರಯ್ಯ ಅಷ್ಟೊಂದು ನಗಾಕ ಹಿಂಗಂದ್ರೂ ಅವರಿಗೆ ನಗುನೇ ಬರ್ತಾಯಿತ್ತು. ಆದರೆ ನಗೋದು ಚೆಂದಾಗಿಲ್ಲ ಅಂತ ತುಳುಕೋ ನಗುವ ತುಂಬಿಕೊಂಡು ಒಬ್ಬೊಬ್ಬರು ಒಂದೊಂದು ದಿಕ್ಕ ನೋಡತೊಡಗಿದರು. ಹಾಗೆಯೇ ಎಲ್ಲರೂ ವಸಿ ಹೊತ್ತು ತಣ್ಣಗಿದ್ದ ಮ್ಯಾಲ ರಾಮಣ್ಣ, ಹೇ ಇಲ್ಲಿ ಕೇಳ್ರು, ಅದೇ ವಾರ ಅವಳು ತಕ ಬತ್ತಾನಲ್ಲ ಅವಳ ಅಣ್ಣ ಅಲ್ವಂತೆ, ಅವನ್ನ ಮಡಿಕೊಂಡವಳಂತೆ ಎಂದು ವಸ್ತು ಬದಲಿಸಿ ಸೀರಿಯಸ್ಸು ಮಾಡಿದ. ಅದೆಂದ ನಂಗೆ ಗೊತ್ತು ಬಿಡು ಎಂದು ಶಿವರಾಮು ಅಂದ. ತನಗೆ ಗೊತ್ತಿಲ್ಲದೆ ಜಗತ್ತಿನೊಳಗೆ ಉಳಿಯೋದು ಯಾವುದೂ ಇಲ್ಲ ಅನ್ನೋ ಗೊತ್ತು ಅವನ ಧ್ವನಿ ಒಳಗಿಂದ ಉಗ್ತಾ ಇತ್ತು. ಅದಕ್ಕೆ ಇನ್ನೊಬ್ಬ, ಅಷ್ಟೇ ಅಲ್ಲಕ್ಕಯ್ಯ, ಗೌಡ್ರು ಹಟ್ಟಿಲಿ ತಾನೇ ಅವಳಿರೋದು, ಗೌಡ್ರುವಿ ಅವಳುವಿ ಚೆಲ್ಲಾಟ ಆಡೋದ ನಮ್ಮಟ್ಟಿ ಜೀತ್ಕಾರ ಕಣ್ಣಂತೆ ಎಂದು ಆ್ಯಡ್ ಮಾಡಿದ. ಆಮೇಲೆ ತಾವು ಎಷ್ಟೇ ಓದಿದ್ರೂ ಆ ಇಂಗ್ಲೀಷೇ ಬರೋಕ್ಕಿಲ್ವಲ್ಲ, ಅವಳು ಅದು ಹೆಂಗೆ ಆ ನನ್ನ ಮಗನ ಇಂಗ್ಲೀಷ ಅವಳು ಸಿಡಿಯೋ ಥರ ಮಾತಾಡೀಳು ಅನ್ನುವ ಟಾಪಿಕ್ಕು ಬಂತು. ಅದಿರಲಿ, ತಿಂಗಳಾನುಗಟ್ಲೆ 3 ಕಾಸಿನ ಗೇಮ್ ಇಲ್ಲ, ಆದರೂ 200-300 ರೂಪಾಯಿ ತಕ್ಕೊಳ್ಳೋ ಅವಳ ಲಕ್ಕಿನ ವಿಚಾರ ಕೂಡ ಬಂತು. ಅದು ಏನಾರ ಹಾಳಾಗ್ಲಪ್ಪ, ಕತ್ಲಾಗೋ ಮುಂಚೆನೇ ಅವಳ ಮುಖದರ್ಶನ ಮಾಡಿಕೊಂಡು ರಾತ್ರಿ ಸುಖನಿದ್ರೆ ಮಾಡಬೇಕು ಎಂಬ ಮಾತಿಗೆ ಬಹುಮತ ಸಿಕ್ಕು ಎಲ್ಲರೂ ಎದ್ದರು. ಇಲ್ಲಿ ಎದ್ದರು ಅನ್ನೋ ಪದಕ್ಕೆ ಆಶ್ಚರ್ಯ ಚಿಹ್ನೆ ಹಾಕ್ಕೊಳ್ಬೇಕು. ನೆಕ್ಸ್ಟ್ ಇವಾಗ ರಂಗಪ್ಪ ಗೌಡರ ಹಟ್ಟಿಗೆ ಬಂದಿದ್ದಾನೆ. ರಂಗಪ್ಪನ ಎದುರ ಮೈ ತಾಳಿಕೊಂಡು ನಿಂತ ಕಣ್ಣಿದ್ದಷ್ಟು ತುಂಬಿಕೊಳ್ಳುವ ಗೌಡರ ಹಟ್ಟಿ ಕಣ್ಣಿಗೆ ರಾಚಿತು. ಅದು ಯಾವ ತಲೆಯದೋ ಏನೋ ಅರೆ ಊರ ಆವರಿಸಿಕೊಂಡದು ನಿಂತಿದೆ. ನಿಂತ ನಿಲುವಿಗೆ ಗುಡುಗು ಸಿಡಿಲು ಅಂಜುವವು. ಆಗ್ಲಿಂದಲೂ ಈಗಿನವರೆಗೆ ಊರಿಗೆ ಊರನ್ನೇ ಹಿಡಿದುಕೊಂಡಿದೆ, ಅಥವಾ ಊರೇ ಆ ಹಟ್ಟಿಯನ್ನು ಹಿಡಿದುಕೊಂಡಿದೆ ಎಂದಾರು ಹೇಳಬಹುದು. ಆ ಹಟ್ಟಿಗೆ ತಕ್ಕ ಹಾಗೆಯೇ ಅಲ್ಲಿನ ಮನೆ ಮಂದಿ ಹುಟ್ಟೋದು, ಇರೋದು, ನಡೆಯೋದು, ಸಾಯೋದು ಕೂಡ. ಗೌಡರ ಅಪ್ಪ ಅಜ್ಜಂದಿರು ಹಾಗಿದ್ರು ಹೀಗಿದ್ರು ಅಂತ ಇರೋ ಕತೆಗಳು
ಊರ ಯಾವ ಹಟ್ಟಿ ದಾರಂದ ತೆಗೆದ್ರೂ ಹಿಂಡು ಹೊರ ಬರ್ತವೆ. ಇನ್ನು ನಮ್ಮ ಗೌಡ್ರ ಬಗ್ಗೆ, ಗೌಡ್ರಂತೂ ನಡೆದಾಡಿದರೇನೆ ಬೀದಿನೇ ತುಂಬಿಕೊಂಡಿತೇನೋ ಎಂಬಂತೆ ಅವರಿವರು ಅಂತಾರೆ. ಕಿರುಬನ ಮುಚ್ಚಿ ಗೌಡರ ತೋರಿಸಬಹುದು, ಗೌಡರ ಮುಚ್ಚಿ ಕಿರುಬನ ತೋರಿಸಬಹುದು. ಅವರ ಮುಖದ ತುಂಬ ಇರೋ ಸಿಡುಬಿನ ಕುಳಿಗಳನ್ನು ಮುಚ್ಕೋತಾ ಅತ್ತಗಷ್ಟು ಇತ್ತಗಷ್ಟು ಪೊದೆಯಂಥ ಮೀಸೆ ದಿಕ್ಕಾಪಾಲು ಹೋಗಿ ಅವ್ರು ನಕ್ರೂ ಅದು ಕಾಣದು. ಅದಿರಲಿ. ಆಗ ಹೊತ್ತು ಬಿಟ್ಟೋದ ಬೆಳಕು ಭೂಮಿ ಮ್ಯಾಲ ಆಡುತ್ತಿತ್ತು. ಜಗುಲಿ ಮನೆಯಲ್ಲಿದ್ದ ನರಸಮ್ಮ ವಸ್ತಿಲ ಬಳಿ ಪುಸ್ತಕ ಹಿಡಿದು ಕುಂತಿದ್ದಳು. ಆಗಲೇ ತಲೆದಪ್ಪದ ಗಳಾಸು ದೀಪ ಹಚ್ಚಿದ್ದರು. ದೀಪದ ಬೆಳಕು ಅವಳ ಮುಖಕ್ಕೆ ಬಿದ್ದು ಸೂರ್ಯ ಒಂದು ಕಡೆ ಚಂದ್ರ ಒಂದು ಕಡೆ ಹೊಳೆಯೋ ಥರನೇ ಇದ್ದಳು. ಅವಳ ತಲೆ ಎತ್ತಿದಾಗ ರಂಗಪ್ಪ ಕಣ್ಣಿಗೆ ಬಿದ್ದು, ಏನು ರಂಗಪ್ಪ ಅಪರೂಪ ಅಂದಳು. ರಂಗಪ್ಪ ಉತ್ತರ ಕೊಡೋವರೆಗೂ ಕಾಯಲಿಲ್ಲ. ಮತ್ತೆ ನಡು ಬಾಯಾಕಿ, ಯಾಕೆ ರಂಗಪ್ಪ ಇಷ್ಟೊಂದು ಹಣ್ಣು ಹಿಡ್ದಿದ್ದಿ ಅಂತಲೇ ಒಂದು ಹ್ಯಾಪ್ನಾಗೆ ನಗ್ತಾನೆ ರಂಗಪ್ಪ. ಹೊರಗಿನ ಸದ್ದು ಕೇಳಿಯೋ ಅಥವಾ ಲೋಕಾಭಿರಾಮವಾಗೋ ಗೌರವರು ಬಂದರು. ಅವರು ಹುಟ್ಟಿದ್ದ ಹೊಸ ಗರಿ ಹಸಿರು ಸೀರೆ ಸುಮ್ಮನಿರದೆ ನಿಂತರು ಕುಂತರು ಸರಸರ ಸದ್ದು ಮಾಡಿತ್ತು. ಮೊಳಕೈಯವರೆಗೂ ಬಳೆ ತೊಟ್ಟಿದ್ದ ಕೈಯ ಆಡಿಸುತ್ತಾ, ಅವ್ರು ಇಲ್ವಲ್ಲ ರಂಗ, ಬಂದೇ ಇಲ್ಲ, ಬತ್ತರೋ ಏನಪ್ಪ ಅಂದು, ಏನು ಬಂದಿದ್ದು ಅಂದರು. ಹಟ್ಟಿ ದಿಕ್ಕಂಗರ್ತು ಏನಿಲ್ಲಳಿ, ಏನಾರ ಜಾಳ ಗೀಳ ಅಂತ ಅವನು ಅಂದು ಮುಗಿಸೋಕೆ ಮೊದಲೇನೆ, ಅದೊಳ್ಳೆ ಸರಿ ಕಾಯವನೇ, ಎಲ್ಲಿಂದ ತಾನೇ ನಾವು ತರುವ, ನಾವೇ ಮಾನವಾಗಿ ಬದುಕಿಕೊಂಡು ಹೋಗೋದು ಕಷ್ಟ ಆಗದೆ ಎಂದು ನುಡಿದು ಉಸಿರು ಬಿಟ್ಟು ಸುಮ್ಮನಾದಳು. ರಂಗಪ್ಪನಿಗೂ ಆಗ ಮಾತುಗಳು ಹೊಟ್ಟ ಒಳಗಿಂದ ಹೊರಕ್ಕೆ ಬರಲೇ ಇಲ್ಲ. ಅವನು ಸುಮ್ಮನಾದನು. ಎಷ್ಟೋ ಹೊತ್ತು ಸುಮ್ಮನಾಗೇ ಇತ್ತು. ಗೌರವಗೆ ನೆಪ್ಪು ತವಕ್ಕನೆ ಬಂದು, ಇವನೇ ಒಂದು ಸೌದೆ ಕೊಂಟಿದೆ, ಸೌದೆನೇ ಇಲ್ಲಕ್ಕಪ್ಪ, ಒಸಿ ಒಡ್ಕೊಡು ಅಂದರು. ಜೀತದ ಹೈದ ಕೊಳ್ಳಿ ಕೊಂಟು ತಂದು ಅಂಗಳಕ್ಕೆ ಇಟ್ಟು ಒಳಕ್ಕೆ ಹೋತು. ರಂಗಪ್ಪ ಕೊಳ್ಳಿ ಹಿಡ್ಕೊಂಡು ಸೌದೆ ಕೊಂಟ ಹದಕ್ಕೆ ಮಲಗಿಸೋಕೆ ಭಾಳ ಹೊತ್ತು ಅತ್ತಿತ್ತ ಅಲಗಿಸುತ್ತಾ ಆ ಕೊಂಟಂತೂ ಮಗುಂದು ಗಂಟಾಗಿತ್ತು. ಗೌರವರು ನರಸಮ್ಮರು ಮಾತಿಗೆ ತೊಡಗಿದ್ದರು. ಅವ್ರು ಏನೋ ಹೇಳೋದು, ಅದಕ್ಕವ್ರು ಇವ್ರು ಏನೋ ಹೇಳೋದು ಆಗ್ತಿತ್ತು. ಗೌರವರ ಕೈಯನ್ನು ಎತ್ತಿದರ ಇಳಿಸಿದ್ರ ಬಳೆ ಜಲ್ಲಂತ ಮಾತಿಗೆ ದನಿ ಕೊಡ್ತಾ ಇತ್ತು. ನರಸಮ್ಮ, ಹಳ್ಳಿನೇ ಒಂಥರ ಚೆನ್ನಾರಿ, ಎತ್ತ ಕಡೆ ನೋಡಿದ್ರು ಹಸಿರಾಗಿರುತ್ತೆ, ಕಾಳು ಕಡ್ಡಿ ಅಂತ ಏನು ಕೊಳ್ಳಂಗಿಲ್ಲ, ಸಿಟಿಲಾದರೆ ಅಂತ ಏನೋ ಹೇಳ್ತಿದ್ರು. ಗೌರವರು ಕೈಯಾಡಿಸ್ಕೋತಾ ಅದಕ್ಕೇನೋ ಹೇಳಿದರು. ಅವರು ಹೇಳಿದ್ದು ಏನು ಎಂಬುದು ಬಳೆ ಸದ್ದೊಳಗೆ ಅಡಗಿ ಹೋತು. ಇತ್ತ ರಂಗಪ್ಪ ಅಂಗಳದಲ್ಲಿ ಕೊಳ್ಳಿ ಎತ್ತಿ ಇದ್ದಬದ್ದ ನೆಲ ಬಿಟ್ಟು ಕೊಂಟಕ್ಕೆ ಏಟು ಕೊಡೋಕೆ ತೊಡಗಿದ್ದನು. ಅದ್ಯಾಕೋ ಬತ್ತಾ ಅವನ ಕಣ್ಣು ಮಂಜಾಗುತ್ತಿತ್ತು. ಕಣ್ಣು ಮಂಜಾದಂತೆಲ್ಲ ಒಂದೊಂದು ಸಲ ರಂಗಪ್ಪನಿಗೆ ಸರ್ಕಸ್ಸಲ್ಲಿ ಬಂದಂತೆ ಗೌರವರು, ನರಸಮ್ಮ, ಶಾಸ್ತ್ರಿ, ಮೇಷ್ಟ್ರು, ಹೊಸ ಮೇಷ್ಟ್ರು ಎಲ್ಲ ಕೊಂಟಿನಲ್ಲಿಯೇ ಮೂಡುತ್ತಿದ್ದಂತೆಯೇ ಆಗುತ್ತಾ ಮೈ ತುಂಬ ಸುಸ್ತು ಹಿಡಿದು ಆಗರೀಗ ನೆಲಕ್ಕೆ ಕೈಯೂರಿ ನಿಧಾನವಾಗಿ ಕೂತನು. ಬಾನಿಂದ ಕತ್ತಲು ಭೂಮಿಗೆ ತಾರಾಮಾರ ಧುಮುಕ್ತಾ ನೆಲ ಸೇರ್ತಾ ಇತ್ತು. ಅಷ್ಟು ಹೊತ್ತಿಗೆ ಶಿವರಾಮು ಮತ್ತು ಮಿತ್ರವೃಂದ ಸಿಳ್ಳು ಹಾಕ್ಕೊಂಡು ಹಾದು ಹೋಯಿತು. ಮಾತೊಳಗೆ ಬೆರೆತು ಹೋಗಿದ್ದ ಗೌರವ ನರಸಮ್ಮನವರಿಗೆ ಮಾತೇ ಸರ್ವಸ್ವವಾಗಿತ್ತು. ತವಕ್ಕನೆ ತಿರುಗಿ ನೋಡಿದಾಗ ರಂಗಪ್ಪ ನೆಲಕ್ಕೆ ಊರಿದ್ದ ಕೈಯ ಊರುಕೊಂಡೇ ಕುಂತಿದ್ದನು. ಇದ ಕಂಡ ಗೌರವರು ಅಲ್ಲಿಂದಲೇ, ಯಾಕ, ಏನಾಯ್ತು ಇವನೇ ಅಂದರು. ರಂಗಪ್ಪ ಮೆತ್ತಗಲ ದನೀಲಿ, ಅದು ಯಾಕೋ ಆಗಕ್ಕಿಲ್ಲಾಳಿ ಅಂದಂತು. ಅಷ್ಟು ಹೇಳೋಕೆ ತಾಯಿ ಹೊಟ್ಟ ಒಳಗಿಂದ ಇನ್ನೊಂದು ಸಲ ಜನ್ಮ ಕಂಡಂಗಾಯ್ತು. ಗೌರವರು ಎದ್ದು, ಅಯ್ಯೋ ಶಿವನ, ಸೌದಿನೇ ಇಲ್ದೇನೆ ಇವತ್ತು ಏನಪ್ಪ ಮಾಡೋದು, ದನ ತಿನ್ನೋ ಜೋಳದ ಕಡ್ಡಿನೇ ಗತಿಯಾಯ್ತಲ್ಲ ಎಂದು ಒಳಕ್ಕ ಹೋದರು. ಅವರು ಭಾಳ ಒಳಕ್ಕ ಹೋಗೋವರೆಗೂ ಅವರ ಸೀರೆ ಸದ್ದು ಕೇಳಿಸುತ್ತಿತ್ತು. ಆಮ್ಯಾಲ ಅಂಗಳ ತುಂಬ ಬಣಬಣ ಅಂತು. ರಂಗಪ್ಪ ನೆಲಕ್ಕೂರಿದ ಕೈಯ ಬಲದಿಂದಲೇ ಮೇಲಕ್ಕೆದ್ದನು. ಹೆಜ್ಜೆಯನ್ನು ಕಿತ್ತು ಇಟ್ಟಂತೆಲ್ಲ ಅವನ ಮಗ, ಅವನ ಹೆಂಡತಿ, ಅವನ ಜೋಪಡಿ ಹತ್ತತ್ತಿರ ಬಂತು.